ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಮಗು ಹುಟ್ಟದೆ ಕುಲಾವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಮಗು ಹುಟ್ಟದೆ ಕುಲಾವಿ. ಬಿಜೆಪಿಯಲ್ಲಿ ಈಗ ಮಗು ಹುಟ್ಟದೆ ಕುಲಾವಿ ಹೋಲಿಸಿದ್ರು ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. 1 ವರ್ಷ ಆಯಿತು ಬಿಜೆಪಿಯನ್ನ ಮಣಿಸಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಿದೆ. ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಆಡಳಿತ ನಡೆಸುವಂತಹ ಸಂದರ್ಭದಲ್ಲಿ ಪ್ರತಿಪಕ್ಷವಾಗಿ ಬಿಜೆಪಿ ತನ್ನ ಕೆಲಸವನ್ನ ತಾನು ಮಾಡಬೇಕು. ಬಿಜೆಪಿಯಲ್ಲಿ ಕನಸಿನ ರಾಜಕಾರಣ, ಮುಂದಿನ ಸಿಎಂಗೆ ಈಗಲೇ ಬಡಿದಾಟ, ಯತ್ನಾಳ್ ರೇಣುಕಾಚಾರ್ಯ ಸಮರ. ಈಗಲೇ ಪ್ರತಿಪಕ್ಷದಲ್ಲಿ ಇದ್ದುಕೊಂಡು ಮುಂದಿನ ಮುಖ್ಯಮಂತ್ರಿಯ ಕನಸನ್ನ ಕಾಣುವಂತಹ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಒಂದ್ ಕಡೆಗೆ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅವರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ BY ವಿಜಯೇಂದ್ರ ಅಂತ ಹೇಳಿ. ಮತ್ತೊಂದ್ ಕಡೆನಲ್ಲಿ ಯತ್ನಾಳ್ ಅವರು ಹೇಳ್ತಾರೆ ನಮ್ಮ ಬಣದಿಂದಲೇ ಯಾರಾದರೂ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಅನ್ನುವಂತ ಮಾತನ್ನ ಯತ್ನಾಳ್ ಅವರು ಹೇಳ್ತಾರೆ. ಸೊ ಇಲ್ಲಿ 2 ಬಣಗಳು ಮಾತ್ರ ಅಲ್ಲ, ಬೇರೆ ಬೇರೆ ಬಣಗಳು ಕೂಡ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತದ್ದನ್ನ ನಾವು ಕಾಣಬಹುದು. ಈಗಾಗಲೇ ವಕ್ಫ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಒಳಗಡೆ ಇರುವಂತಹ ಬಣ ರಾಜಕೀಯ ಈಗ ಹೊರಗಡೆ ಬರ್ತಾ ಇರುವಂತದ್ದು. ಸೊ ಈ ವಿಚಾರವನ್ನ ಸ್ವತಃ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರೇ ಬಹಿರಂಗವಾಗಿ ಒಪ್ಕೊಳ್ತಾರೆ. ಹೌದು, ಬಿಜೆಪಿಯಲ್ಲಿ ಬಣ ರಾಜಕೀಯ ಇದೆ, ನಮ್ಮಲ್ಲಿ ಭಿನ್ನಮತ ಶುರುವಾಗಿದೆ, ಆದರೆ ಇದು ಸದ್ಯದಲ್ಲೇ ಬಗೆಹರಿಯುತ್ತೆ. ವರಿಷ್ಠರು ಇದೆಲ್ಲವನ್ನು ಕೂಡ ಗಮನಿಸಿ ಎಲ್ಲರನ್ನು ಕರೆದು ಮಾತನಾಡಿ ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆ ನಂತರ ನಾವೆಲ್ಲರೂ ಕೂಡ ಒಟ್ಟುಗೂಡಿ ಹೋರಾಟಕ್ಕೆ ಹೋಗ್ತೀವಿ ಅನ್ನುವಂಥ ಮಾತನ್ನ ಹೇಳೋದ್ರ ಮೂಲಕ ಒಂದು ಕಡೆಗೆ ಬಿಜೆಪಿಯಲ್ಲಿರುವಂತಹ ಬಣ ರಾಜಕೀಯವನ್ನ ಯಡಿಯೂರಪ್ಪನವರು ಒಪ್ಕೊಳ್ತಾರೆ, ಅದಕ್ಕೆ ತೇಪೆ ಹಚ್ಚುವ ಕೆಲಸವನ್ನು ಕೂಡ ಮಾಡ್ತಾರೆ. ನಮ್ಮ ಭಿನ್ನಮತ ಸದ್ಯದಲ್ಲಿ ಸರಿ ಹೋಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಪ್ರತಿಪಕ್ಷದಲ್ಲಿದ್ದಂತಹ ಪಕ್ಷಗಳು ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ ಅಥವಾ ಮತ್ತೊಂದು ಪಕ್ಷ ಇದ್ರು ಅಷ್ಟೇನೆ, ಪ್ರತಿಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಜನರ ಧ್ವನಿ ಆಗಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಸಮಸ್ಯೆಗಳನ್ನ ಆಲಿಸಿ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ಆಗಬೇಕು. ಸರ್ಕಾರ ತಪ್ಪು ಮಾಡದಂತ ಸಂದರ್ಭದಲ್ಲಿ ಅದನ್ನ ತಿದ್ದುವ ಕಾಯಕ ಮೊದಲನೇದಾಗಿ ಪ್ರತಿಪಕ್ಷ ನಾಯಕರದ್ದು. ಆದರೆ ಇಲ್ಲಿ ಪ್ರತಿಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ನಾಯಕತ್ವಕ್ಕಾಗಿ ಬಡಿದಾಡ್ತಾ ಇದ್ರು. ಆದ್ರೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಾಯಕತ್ವದ ಜೊತೆಗೆ ಈಗ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಬಿದ್ದಿದೆ. ಇನ್ನು 4 ವರ್ಷ ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ನಾಯಕರಿಗೆ, ಅಥವಾ JDS ಅನ್ನು ಒಟ್ಟುಗೂಡಿಸಿಕೊಂಡು ಹೊರಟಿರ್ತಕ್ಕಂಥ ಬಿಜೆಪಿ ನಾಯಕರಿಗೆ ಅಧಿಕಾರದ ಕನಸು ಅಷ್ಟೇ ಈಗ. ಆದರೆ 4 ವರ್ಷ ಮುಂಚಿತವಾಗಿ ಇವರು ಜನರ ಕೆಲಸವನ್ನ ಮಾಡಬೇಕು, ಜನರ ಮನವೊಲಿಸಬೇಕು, ಜನರ ಸಮಸ್ಯೆಗಳನ್ನ ಆಲಿಸಬೇಕು, ಅದಕ್ಕೆ ಸ್ಪಂದಿಸಿ ಅವರ ಧ್ವನಿಯಾಗಬೇಕು. ಆದರೆ ಈಗಲೇ ಮುಖ್ಯಮಂತ್ರಿಯ ಕನಸನ್ನು ಕಾಣ್ತಾ ಒಬ್ಬರಿಗೊಬ್ಬರು ಕಿತ್ತಾಡುವಂತಹ ಪರಿಸ್ಥಿತಿಯನ್ನ ಅವರೇ ತಂದುಕೊಂಡಿದ್ದಾರೆ. ಯತ್ನಾಳ್ ಅವರು ವಕ್ಫ್ ಹಗರಣದ ವಿಚಾರವನ್ನ ಎತ್ಕೊಂಡು ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯಿಂದಲೇ ನಾವು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಬಿಜೆಪಿ ಹೈಕಮಾಂಡ್ ನಮಗೆ ಹೋರಾಟ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಟ್ಟಿದೆ ಅಂತ ಹೇಳಿ ಜನರ ಮುಂದೆ ಹೋಗ್ತಾರೆ. ಕಲಬುರಗಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಸಭೆಗಳನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಆದರೆ ವಿಜಯೇಂದ್ರ ಅವರ ಬಣದ ಕಾರ್ಯಕರ್ತರು ಯತ್ನಾಳ್ ಅವರವರಿಗೆ ಅಡ್ಡಗಾಲಾಗ್ತಾರೆ. ಯಾರ ಮಾತನ್ನ ಕೇಳಿ ಅಥವಾ ಯಾರನ್ನ ಕೇಳಿ ನೀವು ಸಭೆ ಮಾಡಕ್ ಬಂದಿದ್ದೀರಿ ಅಂತ ಹೇಳಿ ಅವ್ರ ಜೊತೆನಲ್ಲಿ ಗಲಾಟೆಗೆ ಬೀಳ್ತಾರೆ. ಮತ್ತೊಂದು ಕಡೆನಲ್ಲಿ ದಾವಣಗೆರೆಯಲ್ಲಿ ರವೀಂದ್ರನಾಥ್ ಅವರ ಬರ್ತ್ಡೇ ಹೆಸರಿನಲ್ಲಿ ಸಭೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರು ಮುಂದಿನ ಮುಖ್ಯಮಂತ್ರಿ ನಮ್ಮ BY ವಿಜಯೇಂದ್ರ ಅವರು ಅನ್ನುವಂತ ಮಾತನ್ನ ಹೇಳ್ತಾರೆ. ವಿಜಯೇಂದ್ರ ಬಣದಲ್ಲೇ ತಿಕ್ಕಾಟ, ಯತ್ನಾಳ್ಗೆ ಹಿರಿಯ ಸಾಥ್, ಬಣ ರಾಜಕೀಯ ಒಪ್ಪಿಕೊಂಡ BSY. ಎಲ್ಲ ಒಂದ್ ಕಡೆಗೆ ಬಿಜೆಪಿ ಕುಟುಂಬ ರಾಜಕಾರಣದ ಕಡೆಗೆ ಒಲವನ್ನ ತೋರ್ತಾ ಇದೆಯಾ? ಇಷ್ಟು ದಿನ ದೇವೇಗೌಡರ ಬಗ್ಗೆ ಆಗ್ಲಿ ಅಥವಾ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ನಾಯಕರ ಬಗ್ಗೆ ಆಗ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಂತ ಬಿಜೆಪಿ ನಾಯಕರು ಈಗ ಅವರವರದೇ ಮಕ್ಕಳನ್ನ ರಾಜಕಾರಣಕ್ಕೆ ತಂದು ಅವರಿಗೆ ಅಧಿಕಾರ ಕೊಡಿಸುವಂತ ಹಪಾಪಿ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆನಲ್ಲಿ ಯಡಿಯೂರಪ್ಪನವರ ಮಗ ಇನ್ನೂ ಈಗಷ್ಟೇ 1 ವರ್ಷ ಪೂರೈಸಿರುವಂತದ್ದು ರಾಜ್ಯಾಧ್ಯಕ್ಷರಾಗಿ. ಸೊ ಈ ರಾಜ್ಯಾಧ್ಯಕ್ಷರಾದಂತ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆ ಅವರೇ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಬಿಂಬಿಸಲಿಕ್ಕೆ ಹೊರಟಿರುವಂತದ್ದು. ಸಹಜವಾಗಿ ಬಿಜೆಪಿಯನ್ನ ಯಡಿಯೂರಪ್ಪನವ್ರ ಜೊತೆಗೆ ಕಟ್ಟಿ ಬೆಳೆಸಿರ್ತಕ್ಕಂಥ ಈಶ್ವರಪ್ಪನವರು ಇರ್ಬೋದು, ಯತ್ನಾಳ್ ಅವರು ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು ಇರ್ಬೋದು,
ಅಥವಾ ಗೋವಿಂದ ಕಾರಜೋಳ ಇರ್ಬೋದು. ಸೊ ಇಂಥ ನಾಯಕರೇ ಸಹಜವಾಗಿ ಬೇಸರ ಉಂಟಾಗುವಂಥದ್ದು ಸರ್ವೇ ಸಾಮಾನ್ಯ. ಸೊ ಆ ಕಾರಣಕ್ಕಾಗಿ ಒಳಗೊಳಗೆ ಒಂದು ಬಣ ಸೃಷ್ಟಿಯಾಗುತ್ತೆ. ಯಡಿಯೂರಪ್ಪನವರ ಪುತ್ರ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರು ಅವರದೇ ಆದ ಒಂದು ಪಡೆಯನ್ನ ಕಟ್ಕೊಂಡು ರಾಜಕಾರಣವನ್ನ ಮಾಡ್ಲಿಕ್ಕೆ ಹೊರಡ್ತಾರೆ. ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ಇದಕ್ಕಿದ್ದ ಹಾಗೆ ಹೈಕಮಾಂಡ್ಗೆ ಹೋಗಿ ಯತ್ನಾಳ್ ಅವರಿಗೆ ಕಡಿವಾಣ ಹಾಕಿ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ದೂರು ಕೊಟ್ಟು ಬರ್ತಾರೆ. ಸೊ ಈ ದೂರು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೂಡ ಯತ್ನಾಳ್ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನನ್ನ ಬಗ್ಗೆ ದೂರು ಕೊಡುವಂಥದ್ದು ಇದೇನು ಹೊಸದಲ್ಲ, ಕಳೆದ 4 ವರ್ಷಗಳಿಂದ ದೂರು ಕೊಡ್ತಾನೆ ಇದ್ದಾರೆ. ದೂರು ಕೊಟ್ಟ ಪ್ರತಿಗಳಿಂದ ಇಡೀ ಒಂದು ಕೋಣೆನೆ ತುಂಬಿ ಹೋಗಿದೆ. ಕೊಡ್ಲಿ ಅವರು ದೂರನ್ನ, ನಾವು ಹೈಕಮಾಂಡ್ ಅನುಮತಿಯನ್ನ ಪಡೆದೇ ಈ ವಕ್ಫ್ ವಿಚಾರದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಅಂತ ಮಾತನ್ನ ಹೇಳ್ತಾರೆ. ಇದೇ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ರೈತರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಮತ್ತೊಂದು ಕಡೆನಲ್ಲಿ ಈಗ ಅದೇ ವಿಚಾರವನ್ನ ಇಟ್ಕೊಂಡು ಹೋರಾಟವನ್ನ ಕೈಗೊಳ್ಳಲಾಗ್ತಾ ಇದೆ. ಡಿಸೆಂಬರ್ 4ರಿಂದ 6ನೇ ತಾರೀಕಿನವರೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಏನು ವಕ್ಫ್ ವಿಚಾರಗಳಿದಾವೆ ಅವೆಲ್ಲವುಗಳ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡಲಾಗುತ್ತೆ ಬಿಜೆಪಿ. ಸೊ ಈ ಕಮಿಟಿಯಿಂದ ಯತ್ನಾಳ್ ಅವರನ್ನ ದೂರ ಇಡ್ತಾರೆ. ಸೊ ಈ ವಿಚಾರದಲ್ಲಿ ಈಗ ಯತ್ನಾಳ್ ಅವರು ಸಿಡಿದೆದ್ದು ಅವರದೇ ಆದ ಒಂದು ಟೀಮ್ ಅನ್ನ ಕಟ್ಕೊಂಡು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈಗ ಆಲ್ರೆಡಿ ಅವರು ನವೆಂಬರ್ 25ನೇ ತಾರೀಕಿಂದ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಅನೌನ್ಸ್ ಅನ್ನ ಮಾಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಆದ್ರೆ ನಿಜಕ್ಕೂ ಇಲ್ಲಿ ರೈತರಿಗೆ ನ್ಯಾಯವನ್ನ ಕೊಡಿಸಬೇಕಾಗಿರುವಂತದ್ದು ಬಿಜೆಪಿ ನಾಯಕರ, ಅದು ಯಾವುದೇ ನಾಯಕ ಇರ್ಲಿ, ಯತ್ನಾಳ್ ಇರ್ಲಿ, ವಿಜೇಂದ್ರ ಇರ್ಲಿ, ಮತ್ತೊಬ್ರು ಇರ್ಲಿ, ರೈತರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಬೇಕು. ತಪ್ಪು ಮಾಡಿರುವಂತದ್ದು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ. ಆದ್ರೆ ಈಗ ಅವರೇ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಅವರೇ ರೈತರಿಗೆ ನ್ಯಾಯವನ್ನ ಕೊಡಿಸ್ತಾರೆ. ಹಿಂದಿನ ಸರ್ಕಾರದಲ್ಲಿ ಬೊಮ್ಮಾಯಿ ಆದಿಯಾಗಿ ವಕ್ಫ್ ನಲ್ಲಿ ಇರ್ತಕ್ಕಂಥ ಏನು ಮುಸ್ಲಿಂ ಸಮುದಾಯದ ಮೌಲ್ಯಗಳಿಗೆ ಅಥವಾ ಅಲ್ಲಿರ್ತಕ್ಕಂಥ ನಾಯಕರಿಗೆ ಹುರಿದುಂಬಿಸಿ ನಿಮ್ಮ ಆಸ್ತಿಯನ್ನ ನೀವೇ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಹೇಳಿದಂತ ನಾಯಕರು ಇವತ್ತು ಅದೇ ವಿಚಾರವನ್ನ ಇಟ್ಕೊಂಡು ನಾವು ರೈತರ ಪರವಾಗಿದ್ದೀವಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಮುಖ್ಯಮಂತ್ರಿಯ ಕನಸನ್ನ ಕಾಣಕ್ಕೆ ಹೊರಟಿದ್ದಾರೆ. ಕೂಸೆ ಹುಟ್ಟದೆ ಕುಲಾವಿಯನ್ನ ಹೊರೆಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸೊ ಈ ವಿಚಾರ ಈಗ ಬಿಜೆಪಿಯಲ್ಲಿ ಬಹಳಷ್ಟು ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಕಾರಣಕ್ಕಾಗಿ ವಿಜಯೇಂದ್ರ ಅವರ ಬಣದಲ್ಲಿರ್ತಕ್ಕಂಥ ನಾಯಕರೇ ಕೆಲವರು ವಿಜಯೇಂದ್ರ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಈಗ ರಾಜ್ಯಾಧ್ಯಕ್ಷರಾಗಿ ಮಾಡಬೇಕಾದ ಕೆಲಸವನ್ನ ಸರಿಯಾಗಿ ಮಾಡದೆ ಏಕಾಏಕಿ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಕೊಂಡು ಕೂತ್ರೆ ಹೇಗೆ ಸಾಧ್ಯ? ಕೇವಲ ಹಣಬಲದಿಂದ ಮಾತ್ರ ಮುಖ್ಯಮಂತ್ರಿ ಗಾದಿಯನ್ನ ಗಿಟ್ಟಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ನಿಮಗೆ? ಕೇವಲ ಇರುವ 3 ಉಪಚುನಾವಣೆಗಳಲ್ಲಿ 3ಕ್ಕೆ 3 ಸೋತು ಸುಣ್ಣ ಆಗಿರುವಂತಹ ಬಿಜೆಪಿ ನಾಯಕರು ಇದು ಹೇಗೆ ಮತ್ತೆ ಮುಖ್ಯಮಂತ್ರಿ ಕನಸನ್ನ ಕಾಣ್ತೀರಿ? ಪಕ್ಷದಲ್ಲಿ ಕಾರ್ಯಕರ್ತರ ಜೊತೆಗೂಡಿ ಎಲ್ಲರೂ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡೋದನ್ನ ಕಲೀರಿ ಅನ್ನುವಂತ ಮಾತನ್ನ ಕಾರ್ಯಕರ್ತರು ವಿಜಯೇಂದ್ರ ಅವರಿಗೆ ಹೇಳ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಯತ್ನಾಳ್ ಅವ್ರಿಗೂ ಕೂಡ ಚಾಟಿ ಬೀಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇನ್ನು 4 ವರ್ಷ ಇರುವಾಗಲೇ ಮುಖ್ಯಮಂತ್ರಿ ಗಾದೆ ಮೇಲೆ ಕಣ್ಣಿಟ್ಕೊಂಡು ನಾ ಮುಂದು ತಾ ಮುಂದು ಅಂತ ಹೇಳಿ ಬಡದಾಡ್ತಾ ಇರುವಂತ ಬಿಜೆಪಿ ನಾಯಕರು ಮೊದಲು ಜನರ ಪರವಾಗಿ ಕೆಲಸ ಮಾಡ್ಲಿ. ಸ್ಪಷ್ಟವಾಗಿ ಪ್ರತಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿ ಪ್ರತಿಪಕ್ಷವಾಗಿ ಕೆಲಸ ಮಾಡೋದನ್ನ ಕಲೀಲಿ ಅನ್ನುವಂಥದ್ದು ಕರ್ನಾಟಕದ ಜನರ ಆಶಯ. ಇದು ಇವತ್ತಿನ ವಿಶೇಷ. ನಮಸ್ಕಾರ.